ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಮ್ಮ ಕಿಡೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಒಂದಷ್ಟು ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಇದೇನ್ ನನ್ನ ದೋಸ್ತಲ್ಲ, ಈಗ ನಮ್ದಿರೋ ನಾವು ಪ್ರೆಗ್ನೆಂಟ್ ಆದ್ವಿ ಅಂದ ತಕ್ಷಣ ಶುರು ಮಾಡ್ಬಿಡ್ತೀವಿ ಶಾಪಿಂಗ್, ಆನ್ಲೈನ್ ಆಫ್ಲೈನ್ ಅದೇನು ವೆಬ್ ಸರ್ಫಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀವಿ. ಸೊ ನಾನು ಒಂದಷ್ಟು ಬೇಬಿ ಪ್ರಾಡಕ್ಟ್ಸ್ ನ ದಿನನಿತ್ಯ ಯೂಸ್ ಮಾಡ್ತಿದ್ದೀನಿ. ಇದನ್ನ ತುಂಬಾ ವರ್ಷದಿಂದಾನು ಯೂಸ್ ಮಾಡ್ತಿದ್ದೀನಿ. ನಾನು ಇಬ್ರು ಮಕ್ಕಳಿಗೂ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿದ್ದೀನಿ. ಸೊ ಅಂತ ಪ್ರಾಡಕ್ಟ್ಸ್ ನಿಮ್ಗೆ ಯೂಸ್ ಆಗ್ಬೋದು. ಎಷ್ಟೋ ಜನಕ್ಕೆ ಎಷ್ಟು ತರದ ಶಾಪಿಂಗ್ ಲಿಸ್ಟ್ ನಿಮ್ಮ ಹತ್ರ ಇರುತ್ತೆ, ಬಟ್ ಈ ತರದ್ದು ನೀವು ಇಟ್ಕೊಳ್ಳಿ. ಇದು ಮಕ್ಳಿಗೂ ಒಳ್ಳೇದು, ಜೊತೆಗೆ ನಿಮ್ ಟೈಮು ಒಂದಷ್ಟು ಸೇವ್ ಆಗುತ್ತೆ ಅಂತ ನಾನು ಇವತ್ತು ಬೇಬಿ ಪ್ರಾಡಕ್ಟ್ಸ್ ನ ತಂದಿದ್ದೀನಿ. ಸೊ ಟಕ ಅಂತ ಹೇಳ್ಬಿಡ್ತೀನಿ, ನೀವು ಪಟಪಟ ಅಂತ ಕೇಳಿಸ್ಕೊಂಬಿಡಿ, ಓಕೆನಾ? ಅದರಲ್ಲಿ ಮೊದಲನೇದು ಆಸ್ಪಿರೇಟರ್. ನೋಡಿ, ಈ ಬಲ್ಬ್ ಇದೆಯಲ್ಲ, ಇದು ಸಿಕ್ಕಾಬಟ್ಟೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಹೆಂಗೆ ಅಂತ ಅಂದ್ರೆ, ಈಗ ಮಕ್ಕಳಿಗೆ ನೆಗಡಿ ಆಗೋದು ಸಾಮಾನ್ಯ, ಅದರಲ್ಲಿ ಜೊತೆಗೆ ಮೂಗಲ್ಲಿ ಗೊಣ್ಣೆ ತುಂಬಿಕೊಂಡ್ರೆ ಅವ್ರಿಗೆ ಉಸಿರಾಡಕ್ಕೂ ಕಷ್ಟ ಆಗಿರುತ್ತೆ. ಅಂತ ಟೈಮಲ್ಲಿ ನೀವು ಇದನ್ನ ಯೂಸ್ ಮಾಡ್ಬೋದು. ಇದು ತುಂಬಾ ಸಿಂಪಲ್. ನೋಡಿ, ಈ ತರ ಫಸ್ಟ್ ಹಿಂಗೆ ಪ್ರೆಸ್ ಮಾಡಿ, ಆಮೇಲೆ ಮಗು ಮೂಗಿಗೆ ಹಿಡಿದು ಆಮೇಲೆ ಮತ್ತೆ ಇದನ್ನ ಯೂಸ್ ಔಟ್ ಮಾಡಿ. ನೋಡಿ, ಅವಾಗ ಗೊಣ್ಣೆ ಇದ್ರೊಳಗಡೆ ಬರುತ್ತೆ. ನೀವು ಚೆನ್ನಾಗಿ ಬಿಸಿನೀರಲ್ಲಿ ಮತ್ತೆ ಇದೇ ತರ ಪ್ರೋಸೆಸ್ ಇಂದ ತೊಳಿರಿ, ಓಕೆನಾ? ಆದ್ರೆ ಇದನ್ನ ನಿಮಗೆ 9 ತಿಂಗಳು ಆದ್ಮೇಲೆ ಮಕ್ಕಳಿಗೆ ಬಳಸಕ್ ಶುರು ಮಾಡಿ. ಯಾಕಂದ್ರೆ ಅವ್ರಿಗೆ ಅವಾಗ ಸ್ವಲ್ಪ ಪ್ರೆಷರ್ ಬೇಕಾಗಿರುತ್ತೆ, ಒಳ್ಳೇದು. ಆದ್ರೆ ಅದಕ್ಕಿಂತ ಮುಂಚೆ ಇಲ್ಲಿ ಇಮೇಜ್ ಅಲ್ಲಿ ತೋರಿಸ್ತಿದ್ದೀನಿ ನೋಡಿ, ಈ ತರ ಒಂದು ಆಸ್ಪಿರೇಟರ್ ಗಳನ್ನ ಯೂಸ್ ಮಾಡಿ. ಅಂದ್ರೆ ಒಂದು ಸೈಡ್ ಅಲ್ಲಿ ಅದನ್ನ ನಿಮ್ಮ ಬಾಯಲ್ಲಿ ಇಟ್ಕೊಂಡು ಅದನ್ನ ಎಳಿರಿ, ಇನ್ನೊಂದು ಸೈಡ್ ಮಗು ಮೂಗು ಹಿಡಿದು, ಅವಾಗ ಆರಾಮಾಗಿ ಗೊಣ್ಣೆ ಬರುತ್ತೆ, ಮಗುಗೆ ಏನು ಪ್ರೆಷರ್ ಆಗೋದಿಲ್ಲ. ಇದನ್ನ ನೀವು ಸಾಮಾನ್ಯ ನೋಡಿರ್ತೀರಾ ಹಾಸ್ಪಿಟಲ್ ಗಳಲ್ಲಿ ಸ್ಟಾರ್ಟಿಂಗು ಮಗುವುದು ಮೂಗು ಬಾಯಿ ಇದೆಲ್ಲ ಕ್ಲೀನ್ ಮಾಡಕ್ಕೋಸ್ಕರ ಯೂಸ್ ಮಾಡಿರ್ತಾರೆ, ಓಕೆನಾ? ಬಟ್ ಇದನ್ನೆಲ್ಲ ಕೇರ್ಫುಲ್ ಆಗಿ ಯೂಸ್ ಮಾಡಿ ಅಷ್ಟೇ. ಬಟ್ ಇದು ವೆರಿ ಎಫೆಕ್ಟಿವ್. ಬಟ್ ನೀಟಾಗಿ ಇಟ್ಕೊಂಡ್ರೆ ಸ್ಟರ್ಲೈಸ್ಡ್ ಆಗಿ ಆರಾಮಾಗಿ ನೀವು ಇದು ಮಕ್ಕಳಿಗೆ ಎಷ್ಟು ವರ್ಷನಾದ್ರೂ ಯೂಸ್ ಮಾಡ್ಬೋದು, ಅವರು ಅಂತ ತೆಗಿಯೋವರೆಗೂ, ಓಕೆನಾ? ಮತ್ತೆ ನನ್ನ ಸೆಕೆಂಡ್ ಬೇಬಿ ಪ್ರಾಡಕ್ಟ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಇದು ಸಾಮಾನ್ಯವಾಗಿ ಈಗ ಎಲ್ಲರೂ ಯೂಸ್ ಮಾಡ್ತಿರ್ತೀರಾ, ನಂದೇನು ಹೊಸದಲ್ಲ. ಬಟ್ ಏನು ನಾನು ತೋರಿಸ್ತಿರೋ ಪ್ರಾಡಕ್ಟ್ ಸ್ಪೆಷಲ್ ಅಂದ್ರೆ, ಇದು ಸಿಲಿಕಾನ್. ನೋಡಿ, ಬಟ್ಟೆಲಿ ಯೂಶುವಲಿ ಗಲೀಜ್ ಮಾಡ್ಕೊಂಡಾಗ ನೀವು ವಾಶ್ ಮಾಡಬೇಕು, ಅದು ಒಣಗಕ್ಕೆ ಟೈಮ್ ತಗೊಳುತ್ತೆ, ಎಷ್ಟು ಬಟ್ಟೆ ಬೇಜಾರಾಗುತ್ತೆ ವಾಶ್ ಮಾಡಕ್ ಪದೇ ಪದೇ. ಬಟ್ ಇದು ಹಂಗಲ್ಲ. ಸಿಲಿಕಾನ್ ಆದ ತಕ್ಷಣ, ಮಕ್ಳು ಊಟ ಆದ ತಕ್ಷಣ ನೋಡಿ ಈ ತರ ಆರಾಮಾಗಿ ವಾಶ್ ಮಾಡಿ ನೀವು ಸ್ವಲ್ಪ ಹೊತ್ತು ಇಲ್ಲಾಂದ್ರೆ ಬಟ್ಟೆಲ್ಲ ಒರೆಸ್ಕೊಂಡು ಮತ್ತೆ ರೀಯೂಸ್ ಮಾಡ್ತಾ ಹೋಗ್ಬೋದು. ಆರಾಮಾಗಿ ಮಕ್ಕಳು ತಿಂತಾರೆ, ಆಮೇಲೆ ಅವ್ರಿಗೂ ಅದನ್ನು ಸಿಕ್ಕಾಬಟ್ಟೆ ಹೆಲ್ಪ್ ಆಗುತ್ತೆ. ಬಟ್ ಇದು ನೆನಪಿರ್ಲಿ ನಿಮ್ಗೆ, ಈ ಪ್ರಾಡಕ್ಟ್ ನ ಆದಷ್ಟು ನೀವು ಸಾಲಿಡ್ ಫುಡ್ ಯೂಸ್ ಮಾಡ್ತಿರಲ್ಲ, ಮಕ್ಳಿಗೆ ಸ್ಟಾರ್ಟ್ ಮಾಡ್ತಿರಲ್ಲ, ಅವಾಗ್ಲೇ ಸ್ಟಾರ್ಟ್ ಮಾಡ್ಬಿಡಿ. ಆಮೇಲಂತೂ ನೀವು ಜಪ್ಪಯ್ಯ ಅಂದ್ರೂ ಮಕ್ಳು ಹಾಕಿಸ್ಕೊಳ್ಳಲ್ಲ, ಓಕೆನಾ? ಸೊ ಇದು ನಿಮ್ಗೆ ನೆನಪಿರ್ಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ನೋಡಿ, ಇದು ಬಾತಿಂಗ್ ಮ್ಯಾಟ್. ಇದನ್ನೆಲ್ಲ ನೀವು ನೋಡೇ ಇರ್ತೀರಾ, ಬಟ್ ಇದನ್ನ ನಾನು ಮಗುಗೆ ಹೆಂಗೆ ಯೂಸ್ ಆಗುತ್ತೆ ಅಂತ ನೀವು ಅನ್ಕೋತಿರ್ಬೋದು. ಇದು ವೆರಿ ಸಿಂಪಲ್. ಏನ್ ಗೊತ್ತಾ, ಬಾತಿಂಗ್ ಮ್ಯಾಟ್ ಅಂದ್ರೆ ಅದೇ ನಮ್ಮ ಕಾಲುಗಳಿಗೆ ಸ್ಕ್ರಬ್ ಮಾಡಕ್ಕೆಲ್ಲ ಯೂಸ್ ಮಾಡ್ತಾರೆ. ಬಟ್ ನಾನೇನ್ ಯೂಸ್ ಮಾಡ್ತಿದ್ದೀನಿ ಇದನ್ನ ಅಂತ ಅಂದ್ರೆ, ಇದನ್ನ ಮಕ್ಳು ಚಿಕ್ಕ ಬಟ್ಟೆಗಳು ಅಥವಾ ಈಗ ಕಕ್ಕಸ್ ಬಟ್ಟೆಗಳು ಅಂತವೆಲ್ಲ ನಾವು ವಾಷಿಂಗ್ ಮಿಷಿನ್ಗೂ ಹಾಕಕ್ಕಾಗಲ್ಲ. ಜೊತೆಗೆ ನಾವು ಈ ಸಿಟಿಗಳೆಲ್ಲ ಅಷ್ಟು ನಮ್ಗೆ ಪ್ಲೇಸು ಇರಲ್ಲ. ನಮ್ಮ ಹಳ್ಳಿಲಾದ್ರೆ ಆರಾಮಾಗಿ ಒಂದು ಚಪಡಿ ಕಲ್ಲು ಹಾಕ್ಬಿಟ್ಟು ಹಂಗೆ ಒಗ್ದಾಕ್ಬಿಡ್ಬೋದು, ಓಕೆನಾ? ಸೊ ಅದು ತುಂಬಾ ಇಂಪಾರ್ಟೆಂಟ್ ಕೂಡ. ಬಾತ್ರೂಮ್ ನ ಪ್ರತಿ ಟೈಮ್ ಕ್ಲೀನ್ ಮಾಡಿ ನಾವು ಬಟ್ಟೆಗಳನ್ನ ಒಗೆಯಕ್ಕೂ ಬೇಜಾರಾಗುತ್ತೆ. ಅಂತ ಟೈಮಲ್ಲಿ ನೀವು ಆರಾಮಾಗಿ ಈ ಬಾತಿಂಗ್ ಮ್ಯಾಟ್ ನ ಮಕ್ಳು ಬಟ್ಟೆ ಒಗೆಯಕ್ಕೆ ಅಥವಾ ದೊಡ್ಡವ್ರದ್ದು ದೊಡ್ಡ ಶರ್ಟ್ಸ್ ಆ ತರದ ಒಗೆಯಕ್ಕೂ ಆರಾಮಾಗಿ ಯೂಸ್ ಮಾಡ್ಬೋದು. ಸಿಕ್ಕಾಬಟ್ಟೆ ಅಗ್ಲಾಗಂತೂ ಇದೆ ಇದು, ಓಕೆನಾ? ಇದು ನಿಜವಾಗ್ಲೂ ನಾನು 1 ವರ್ಷದ 2 ತಿಂಗಳಿಂದಾನು ಯೂಸ್ ಮಾಡ್ತಿದ್ದೀನಿ. ನಿಮ್ಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತೆ ನಾನು ಯಾವುದೇ ಪ್ರಾಡಕ್ಟ್ ಗಳನ್ನ ಹೇಳಿದ್ರು ಆನ್ಲೈನ್ ಆಗಿದ್ರೆ ಅದನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯಾಕಂದ್ರೆ ಒಳ್ಳೆ ಮೆಟೀರಿಯಲ್ ತಗೊಳ್ಳಿ ಅಂತ ಅಷ್ಟೇ, ಇನ್ನೇನಿಲ್ಲ, ಓಕೆನಾ? ನಂದು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬೇಬಿ ವೈಪ್ಸ್. ಇದಂತೂ ಯಾರು ಗೊತ್ತಿಲ್ಲ ಹೇಳಿ, ಈಗ ನಮ್ದಿರ್ಗೆ ಮೊದಲೆಲ್ಲ ಬಟ್ಟೆಗಳನ್ನ ಯೂಸ್ ಮಾಡ್ತಿದ್ರು, ಕಕ್ಕಸು ಅಥವಾ ಏನಾದ್ರು ಮಕ್ಕಳನ್ನ ಮೈ ಒರೆಸೋದಕ್ಕೂ ಸಿಕ್ಕಾಬಟ್ಟೆ ಹೆಲ್ಪ್ ಆಗುತ್ತೆ ವೈಪ್ಸು. ಆದ್ರೆ ಒಂದೇನ್ ತಿಳ್ಕೊಬೇಕು ಗೊತ್ತಾ, ಇದು ಸ್ವಲ್ಪ ಮಕ್ಕಳಿಗೆ ರ್ಯಾಶಸ್ ಆಗುತ್ತೆ. ಯಾಕಂದ್ರೆ ಇದು ಕೆಮಿಕಲ್ ಇಂದ ಮಾಡಿರ್ತಾರೆ, ಮತ್ತೆ ಸುಮಾರು ಫ್ಲೇವರ್ಸ್ ಎಲ್ಲ ಹಾಕಿರ್ತಾರೆ. ನೀವು ಮೂಸಿದ್ರು ಗಮ್ ಅಂತ ಅನ್ನತ್ತೆ, ಓಕೆನಾ? ಈ ಬೆಟ್ಟೆಲ್ಲ ಹೆಂಗ್ ಬಂತು, ಅದೆಲ್ಲ ಕೆಮಿಕಲ್ಸ್ ಕೂಡ ಹಾಕಿರ್ತಾರೆ. ಸೊ ಇದನ್ನ ಹೆಂಗ್ ಯೂಸ್ ಮಾಡ್ಬೇಕು, ಬಟ್ಟೆನ ಎಲ್ಲಾ ಟೈಮು ಬಟ್ಟೆ ಸಿಗಲ್ಲ ಅಂತಂದ್ರೆ ನೀವು ಇದನ್ನ ಫಸ್ಟ್ ಬಿಸಿನೀರಿಗೆ ಹೆಚ್ಚಿಬಿಟ್ಟು ಇದನ್ನ ತೊಳೆದ್ಬಿಡಿ, ಟಿಶ್ಯೂನ. ಆಮೇಲೆ ನೀವು ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಎಷ್ಟು ಸ್ಕಿನ್ ರ್ಯಾಶು ವೈಪ್ಸ್ ಇಂದ ಆಗೋದನ್ನ ನೀವು ಆರಾಮಾಗಿ ತಡೆಗಟ್ಟಬಹುದು. ಬಂದು ಮಕ್ಳು ಬಟ್ಟೆಗಳೆಲ್ಲ ಎಲ್ಲಿಡೋದು, ಪ್ರತಿದಿನ ಮಡ್ಚೋದಕ್ಕಂತೂ ಆಗಲ್ಲ. ಅದನ್ನ ನೆನ್ಪಿಟ್ಕೊಂಡ್ಬಿಡಿ. ಒಂದಿನ ನಾವೇನೋ ವಾವ್ ಅಂತ ಮಡ್ಚಿಟ್ಬಿಡ್ಬೋದು ಬಟ್ಟೆಗಳನ್ನ, ಬಟ್ ಅದನ್ನ ಆಗದಂತೂ ಇಲ್ಲ. ಅದ್ರಲ್ಲೂ ಮಕ್ಕಳು ತೆವಳಕ್ಕೆ ಅಂಬೆಗಾಲಿಡಕ್ಕೆ ಶುರು ಆದ್ರಂತೂ ಎಷ್ಟೊತ್ತಿಗೆ ಮಲಗ್ತಾರಪ್ಪ, ನಾವ್ ಎಷ್ಟೊತ್ತಿಗೆ ರೆಸ್ಟ್ ಮಾಡ್ಬೋದಪ್ಪ ಅಂತ ಅನ್ಸ್ತಿರುತ್ತೆ. ಅವಾಗ ಈ ಬಟ್ಟೆ ರಾಶಿ ಎಲ್ಲ ನೋಡಿ ಬೇಜಾರಾಗುತ್ತೆ. ಅಂತ ಅಂದಿರೋ ಆರಾಮಾಗಿ ನಿಮ್ಗೆ ಒಂದು ಬುಟ್ಟಿ ಬ್ಯಾಸ್ಕೆಟ್ ನ ತೋರಿಸ್ತೀನಿ. ಬಟ್ ಏನ್ ಸ್ಪೆಷಲ್ ಈ ಬ್ಯಾಸ್ಕೆಟ್ ಅಂತ ಕೇಳಿದ್ರೆ, ಇದು ಪ್ಲಾಸ್ಟಿಕ್ ಮೇಡ್ ಆಫ್ ಆಗಿದೆ, ಓಕೆನಾ? ನಾನು ಎಷ್ಟೋ ಆನ್ಲೈನ್ ಎಲ್ಲ ಸರ್ಚ್ ಮಾಡಿದೀನಿ, ಅದೆಲ್ಲ ಬಟ್ಟೆದಿರುತ್ತೆ. ಕೆಲವು ಟೈಮ್ ವಾಸನೆ ಬರುತ್ತೆ. ನಾವು ಯಾವಾಗ್ಲೂ ಒಂದೊಂದು ಟೈಮು ಅದು ಫಂಗಸ್ ಕೂಡ ಆಗ್ಬೋದು ಆ ವಾಸನೆಯಿಂದ, ಒಳಗಡೆನೆ ಆತರ ಫಿಟ್ ಆಗಿರೋದ್ರಿಂದ. ಸೊ ಈ ತರ ಬ್ಯಾಸ್ಕೆಟ್ ಗಳು ನಿಮ್ಗೆ ಈ ತಳ್ಳಗಾಡಿಲಿ ಅಥವಾ ನೀವು ಯಾವ್ದಾದ್ರು ಅಂಗಡಿಲಿ ಹೋಗಿ ಆರಾಮಾಗಿ ತಗೊಬಹುದು. ಹಂಗೋ ಹಿಂಗೋ ಬಾರ್ಗಿಂಗ್ ಮಾಡಿ ನಾನು ಕಮ್ಮಿ ರೇಟ್ಗೆ ಹಾಕಿಸ್ಕೊಂಡ್ ಬಂದಿದ್ದೀನಿ. ಬಟ್ ಇದೇ ಆನ್ಲೈನ್ ಸಿಕ್ಕಾಬಟ್ಟೆ ದುಡ್ಡು. ಸೊ ಅದಕ್ಕೆ ನೀವು ಈ ತರ ಬ್ಯಾಸ್ಕೆಟ್ ಗಳನ್ನ ಇಟ್ಕೊಳ್ಳಿ. ಒಂದಕ್ಕೆ ನಾನು ಪ್ಯಾಂಟ್, ಇನ್ನೊಂದಕ್ಕೆ ಶರ್ಟ್ಸ್ ಹಾಕಿ ಇಟ್ಟಿದ್ದೀನಿ. ಸೊ ಅದು ನನಗೆ ಕಡಿಮೆ ಸ್ಪೇಸ್ ಕೂಡ ಹಿಡಿಯುತ್ತೆ. ಜೊತೆಗೆ ನನಗೆ ಸಿಕ್ಕಾಬಟ್ಟೆ ಹೆಲ್ಪ್ ಆಗುತ್ತೆ. ಯಾವ ಟೈಮಲ್ಲಿ ಆದ್ರೂ ಬಟ್ಟೆಗಳನ್ನ ಹುಡ್ಕೊಂಡು ಕುತ್ಕೊಳ್ಳಂಗಿಲ್ಲ, ಜೊತೆಗೆ ಮಡ್ಚಂಗೂ ಇಲ್ಲ. ಒಂದ್ಸಾರಿ ನೀಟಾಗಿ ಒಣಗದ್ಮೇಲೆ ಅದನ್ನ ಹಂಗೆ ತಂದು ಬುಟ್ಟಿಲ್ ಹಾಕ್ಬಿಟ್ರೆ ಆಮೇಲೆ ಆರಾಮಾಗಿ ಯೂಸ್ ಮಾಡ್ಬೋದು, ಓಕೆನಾ? ನೋಡಿದ್ರಲ್ಲ, ಎಷ್ಟು ಬೇಬಿ ಪ್ರಾಡಕ್ಟ್ಸ್ ಡೈಲಿ ಯೂಸ್ ಅಲ್ಲಿ, ಓಕೆನಾ? ಇದನ್ನ ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತೀನಿ.
ಸುಮಾರು ದಿನಗಳಿಂದನೂ ಯೂಸ್ ಮಾಡ್ತಿದ್ದೀನಿ, ಸಖತ್ತಾಗಿದ್ದಾವೆ. ಒಂದಷ್ಟು ಆನ್ಲೈನ್, ಒಂದಷ್ಟು ಆಫ್ಲೈನ್ ಶಾಪಿಂಗ್, ಏನಾಗಲ್ಲ, ಒಂದೊಂದ್ಸಾರಿ ಬಾರ್ಗಿಂಗ್ ಮಾಡಿ ಕಮ್ಮಿ ಮಾಡೋದೇನೋ ಅನ್ನೋ ಖುಷಿನೇ ಸಿಕ್ಕಾಬಟ್ಟೆ ಮಜವಾಗಿರುತ್ತೆ. ಓಕೆ, ಅದು ಬಿಟ್ಟು ಒಂದಷ್ಟು ನಾವು ಪ್ರಿಕಾಷನ್ ಇಂದಾನೆ ಯೂಸ್ ಮಾಡಬೇಕು. ಎಲ್ಲಾ ಪ್ರಾಡಕ್ಟ್ ಸೇಫ್ ಅಲ್ಲ, ಹಂಗೆ ಎಲ್ಲಾ ಪ್ರಾಡಕ್ಟ್ ಅನ್ಸೇಫು ಅಲ್ಲ, ಓಕೆನಾ. ಬಟ್ ಅದು ಸ್ಮಾರ್ಟ್ ತಾಯಿಯರಿಗೆ ಗೊತ್ತಿರಬೇಕು ನಾವ್ ಏನ್ ಯೂಸ್ ಮಾಡಿದ್ರೆ ನಮ್ಮ ಮಕ್ಕಳು ಆರೋಗ್ಯವಾಗಿರ್ತಾರೆ ಅಂತ. ಸೊ ಇದೆಲ್ಲ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಒಂದಷ್ಟು ಮಾಡರ್ನೈಸ್ ಯೋಗದಲ್ಲಿ ನಾವೊಂದಷ್ಟು ಸೇಫ್ ತಗೊಂಡು ಒಂದಿಷ್ಟು ಬೇಬಿ ಪ್ರಾಡಕ್ಟ್ಸ್ ನಾನು ನಿಮಗೆ ತೋರಿಸಿದೀನಿ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಬೇಬಿ ಪ್ರಾಡಕ್ಟ್ಸ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಆರಾಮಾಗಿರಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.